ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಏಕಾದಶಿ ದಿನ ವಿಷ್ಣು ದೇವರ ಒಂದು ಆರಾಧನೆ ಮಾಡ್ತೀವಿ ನೋಡ್ರಿ ಪ್ರತಿ ಏಕಾದಶಿಗೂ. ಅದೇ ಥರ ಈ ಏಕಾದಶಿ ದಿನದಂದು ವಿಷ್ಣು ಸಹಸ್ರನಾಮವನ್ನು ನಾವು ಯಾಕೆ ಪಠಣೆ ಮಾಡಬೇಕು ಅನ್ನೋದನ್ನು ನೋಡೋಣ. ಅದಕ್ಕೇನು ಕಾರಣ ಮತ್ತು ಯಾಕೆ ನಾವು ಒಂದು ದಿವಸ ಈ ಒಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಪ್ರತಿನಿತ್ಯ ಕೂಡ ಪಠನೆ ಮಾಡ್ತಾರೆ ವಿಷ್ಣು ಸಹಸ್ರನಾಮವನ್ನು ಕೆಲವರು. ಮತ್ತು ಅದೇ ಥರ ಇನ್ನು ಕೆಲವರು ಏನಪ್ಪ ಅಂದರೆ ಏಕಾದಶಿ ದಿವಸ ವಿಷ್ಣು ಸಹಸ್ರನಾಮವನ್ನು ಪಠಣೆಯನ್ನು ಮಾಡ್ತಾರೆ. ವಿಷ್ಣು ದೇವರ ಒಂದು 1000 ಹೆಸರುಗಳನ್ನು ಹೊಗಳುವಂಥ ಒಂದು ಸ್ತೋತ್ರ ನೋಡ್ರಿ. ಈ ಒಂದು ಸ್ತೋತ್ರವನ್ನು ನಾವು ವಿಶೇಷವಾಗಿ ಏನಪ್ಪ ಅಂತಂದರೆ ಗುರುವಾರದಂದು ಏಕಾದಶಿ ದಿನದಂದು ಪಠಣೆಯನ್ನು ಮಾಡುವಂಥದ್ದು. ಇನ್ನು ಕೆಲವರೆಲ್ಲ ಪ್ರತಿನಿತ್ಯ ಅದನ್ನು ಪಠಣೆ ಮಾಡೋದನ್ನು ಅಳವಡಿಸ್ಕೊಂಡಿರ್ತಾರೆ. ಮತ್ತು ಅದೇ ಥರ ಏಕಾದಶಿ ದಿನ ಕೂಡ ಸಹಸ್ರನಾಮವನ್ನು ಪಠಣೆ ಮಾಡ್ತಾರೆ. ಈ ಒಂದು ಏಕಾದಶಿ ದಿನ ನಾವು ಈ ಒಂದು ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ಯಾವೆಲ್ಲ ಪ್ರಯೋಜನಗಳು ಅದಾವ ಅನ್ನೋದನ್ನು ನೋಡೋಣ ನೋಡ್ರಿ ಈ ವಿಡಿಯೋದೊಳಗೆ. ಏಕಾದಶಿ ದಿನ ನೋಡ್ರಿ ನೀವು ಈ ಒಂದು ಕಾರಣಕ್ಕಾದರೂ ನೀವು ವಿಷ್ಣು ಸಹಸ್ರನಾಮವನ್ನು ಪಠಿಸ್ರಿ ನೋಡ್ರಿ ಅದರ ಒಂದು ಫಲವನ್ನು. ಮತ್ತು ನೋಡ್ರಿ ವಿಷ್ಣು ದೇವನು ಏನಪ್ಪ ಅಂದ್ರೆ ತ್ರಿಮೂರ್ತಿ ದೇವರುಗಳಲ್ಲಿ ಒಬ್ಬ ಅಂತಲೇ ಹೇಳ್ಬೋದು. ಮತ್ತು ಧರ್ಮದ ರಕ್ಷಣೆಗಾಗಿ ಏನಂದ್ರೆ ವಿಷ್ಣು ದೇವ ಭೂಮಿ ಮೇಲೆ ನಾನಾ ಅವತಾರಗಳೊಳಗೆ ಕಾಣಿಸ್ಕೊಂಡ. ಮತ್ತು ವಿಷ್ಣು ದೇವನನ್ನು ಒಲಿಸಿಕೊಳ್ಳಲು ಏನಂದರೆ ಸುಲಭವಾದ ಮಾರ್ಗ ಅಂದ್ರೆ ಅದು ಸತ್ಯನಾರಾಯಣ ಪೂಜೆ ಅಂತಲೇ ಹೇಳ್ಬೋದು. ಮತ್ತು ಅದ್ರ ಜೊತೆಗೇ ಸಹಸ್ರನಾಮ ಪಠಣೆ. ಇದು ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣು ದೇವನ ಒಂದು 1000 ಹೆಸರುಗಳನ್ನು ಉಲ್ಲೇಖ ಮಾಡಲಾಗೈತಿ. ಮಹಾಭಾರತ ಕಾಲದೊಳಗೂ ನೋಡ್ರಿ ವಿಷ್ಣು ಸಹಸ್ರನಾಮದ ಉಲ್ಲೇಖ ಇತ್ತು ಅಂತಲೇ ಹೇಳಲಾಗತ್ತೆ. ಈ ಒಂದು ವಿಷ್ಣು ಸಹಸ್ರನಾಮ ಪಠಣೆ ನೋಡ್ರಿ ಭಕ್ತನ ಕಷ್ಟಗಳನ್ನು ದೂರ ಮಾಡುತ್ತೆ ಮತ್ತು ಶಾಂತಿಯನ್ನು ಕರುಣಿಸೋದು. ಅದೇ ಥರ ವಾರದ ದಿನಗಳಲ್ಲಿ ನಾವು ಗುರುವಾರವನ್ನು ಮತ್ತು ಏಕಾದಶಿಯನ್ನು ವಿಷ್ಣು ದೇವನಿಗೆ ಸಮರ್ಪಿಸಿರುವಂಥದ್ದು ನೋಡ್ರಿ. ಈ ಏಕಾದಶಿಯ ದಿನ ನಾವು ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನಗಳದಾವ ಅನ್ನೋದನ್ನು ನೋಡೋಣ. ಆಮೇಲೆ ಅದ್ರ ಜೊತೆಗೆ ನೋಡ್ರಿ ವಿಷ್ಣು ಸಹಸ್ರನಾಮವನ್ನು ಪಠಿಸೋದು ಹೇಗೆ ಅಂತಂದರೆ ಸ್ನಾನ ಮಾಡಿ ನಾವು ಏನಪ್ಪ ಅಂದರೆ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಕುತ್ಕೋಬೇಕು. ಬೆಳಗಿನ ಸಮಯಕ್ಕೆ ಪಠಣೆಗೆ ಅತ್ಯುತ್ತಮ ಅಂತಲೇ ಹೇಳಲಾಗತ್ತೆ ನೋಡ್ರಿ. ಮತ್ತು ಶಾಂತವಾದ ಮತ್ತು ಸ್ವಚ್ಛವಾದ ಸ್ಥಳದಲ್ಲಿ ಪಠಿಸಬೇಕು. ಹೆಚ್ಚಾಗಿ ದೇವರ ಮನೆಯಲ್ಲೇ ಪಠಿಸೋದು. ಇನ್ ಕೇಸ್ ಕೆಲವರಿಗೆ ಸಪ್ರೇಟಾಗಿ ದೇವ್ರ ಮನೆ ಇಲ್ಲ ಅಂದಾಗ ನೀವು ಹಾಲಲ್ಲಿ ಕೂತ್ಕೊಂಡು ಪಠಿಸ್ಬೋದು. ಶಾಂತ ಮತ್ತು ಸ್ವಚ್ಛವಾದ ಸ್ಥಳದಲ್ಲಿನೇ ಪಠಿಸ್ಬೇಕು. ಒಂದಷ್ಟು ದಿನ ನೀವು ಪಠಿಸ್ಬೇಕಪ್ಪ ಅಂತಂದರೆ ಏನಂದರೆ ಸಂಕಲ್ಪವನ್ನು ತೆಗೆದುಕೊಂಡು ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಈ ಮಂತ್ರವನ್ನು ಪಠಿಸ್ರಿ. ಮತ್ತು ಅದ್ರ ಜೊತೆಗೆ ನೋಡ್ರಿ ಆಸನದ ಮೇಲೆ ಕೂತು ಪಠಿಸ್ಬೇಕಾಗತ್ತೆ. ಉಣ್ಣೆ ಅಥವಾ ಕುಶ ಅಂತಾರೆ ನೋಡ್ರಿ, ಅದರ ಒಂದು ಆಸನದ ಮೇಲೆ ಕುಳಿತುಕೊಂಡು ಪಠಣೆಯನ್ನು ಮಾಡಿರಿ. ಪಠಣೆ ಮುಗಿದ ನಂತರ ಏನಪ್ಪ ಅಂದ್ರೆ ವಿಷ್ಣುವಿನ ಒಂದು ಆರತಿ ಮಾಡಿ ನೈವೇದ್ಯವನ್ನು ಅರ್ಪಿಸಬೇಕು. ಈ ರೀತಿಯಾಗಿ ನೀವು ಪಠಣೆಯನ್ನು ಮಾಡಿದ್ರೆ ನಮಗೆ ಖಂಡಿತವಾಗೂ ನಮಗೆ ಒಳ್ಳೆಯ ಒಂದು ಫಲ ಸಿಗುತ್ತೆ. ಮತ್ತು ಈ ಒಂದು ಪಠಣೆಯಿಂದ ನಮಗೆ ಏನೆಲ್ಲ ಪ್ರಯೋಜನಗಳದಾವಂತ ನೋಡೋಣ. ಇದರಿಂದ ಏನಪ್ಪ ಅಂದರೆ ಪಾಪಗಳು ಕಳೀತವೆ. ಯಾವ ವ್ಯಕ್ತಿ ನೋಡ್ರಿ ವಿಷ್ಣು ಸಹಸ್ರನಾಮವನ್ನು ಶುದ್ಧ ಮನಸ್ಸಿನಿಂದ ಪಠಿಸ್ತಾನೋ ಆ ವ್ಯಕ್ತಿಯ ಪಾಪಗಳೆಲ್ಲ ವಿಷ್ಣು ದೇವನು ತೊಳೆದು ಹಾಕ್ತಾನೆ ಅಂತಂದು ಹೇಳಲಾಗುತ್ತೆ ನೋಡ್ರಿ. ಆತನ ಒಂದು ಜನ್ಮದ ಪಾಪಗಳು ಕೂಡ ಕಳೀತವ. ಮತ್ತು ಆದರೆ ಆತನ ಎಲ್ಲ ಪಾಪಗಳನ್ನು ಈ ವಿಷ್ಣು ದೇವನು ಕಳೀತಾನೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದು ಒಳ್ಳೆಯ ಒಂದು ನಮಗೆ ಪಾಸಿಟಿವ್ ಎನರ್ಜಿನೂ ಕೂಡ ಸಿಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ತಿಳಿಯದೇ ಮಾಡಿರುವಂಥ ಕರ್ಮ ಪಾಪಗಳನ್ನು ಏನಂದ್ರೆ ವಿಷ್ಣು ದೇವನ ಒಂದು ಸಹಸ್ರನಾಮವನ್ನು ಪಠಿಸುವ ಮೂಲಕ ತೆಗೆದು ಹಾಕ್ತಾನೆ ಅಂತ ಒಂದು ನಂಬಿಕೆ. ಒಬ್ಬ ವ್ಯಕ್ತಿಗೆ ತನ್ನ ಜೀವನದೊಳಗೆ ಪಾಪಗಳು ಮತ್ತು ತನಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅಂತ ತಿಳಿದಾಗ ಆ ಒಂದು ವಿಷ್ಣು ಸಹಸ್ರನಾಮವನ್ನು ಏಕಾದಶಿ ದಿನ ನೀವು ಪಠಿಸಿದರೆ ನಿಮಗೆ ಆ ಥರ ಸಮಸ್ಯೆಗಳು ಕಮ್ಮಿ ಆಗುತ್ತೆ ನೋಡ್ರಿ. ಮತ್ತು ಇನ್ನೊಂದೇನೆಂದರೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಈ ಒಂದು ಏಕಾದಶಿ ದಿನ ನೀವು ವಿಷ್ಣು ದೇವನನ್ನು ಪೂಜಿಸಿ ಆ ನಂತರ ನೀವು ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ನಮ್ಮಲ್ಲಿರುವಂಥ ಒಂದು ಮಾನಸಿಕ ಒತ್ತಡ ದೂರ ಆಗಿ ನಕಾರಾತ್ಮಕ ಶಕ್ತಿ ಏನಿದ್ರೂ ಅದು ಕಡಿಮೆಯಾಗಿ ನಮಗೆ ಸಕಾರಾತ್ಮಕ ಆಲೋಚನೆಗಳು ನಮ್ಮ ಹತ್ತಿರ ಬರುತ್ತೆ. ಈ ನಕಾರಾತ್ಮಕ ಆಲೋಚನೆ ನಮ್ಮ ಹತ್ತಿರ ಕೂಡ ಸುಳಿಯದಂತೆ ಈ ಒಂದು ಮಂತ್ರ ಏನಪ್ಪ ಅಂದರೆ ಮಂತ್ರ ಪಠಣೆ ನಮಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಅಂತಲೇ ಹೇಳ್ಬೋದು. ಯಾವ ವ್ಯಕ್ತಿ ನೋಡ್ರಿ ಈ ಒಂದು ವಿಷ್ಣು ಸಹಸ್ರನಾಮವನ್ನು ಸರಿಯಾದ ವಿಧಿವಿಧಾನ ನಿಯಮಗಳಂತೆ ಪಠಿಸ್ತಾರೋ ಅವರ ಜೀವನದೊಳಗೆ ನೋಡ್ರಿ ಶಾಂತಿ ಕೂಡ ದೊರೆಯುತ್ತೆ ಮತ್ತು ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಅಂತ ಹೇಳಲಾಗುತ್ತೆ ನೋಡ್ರಿ. ಬೆಳಗಿನ ಹೊತ್ತು ನಿಮಗೆ ಆಗಿಲ್ಲಪ್ಪ ಅಂದರೆ ಕೆಲವ್ರಿಗೆ ಏನೇನೋ ಕೆಲಸಗಳಿರ್ತವೆ.
ಸಂಜೆ ಹೊತ್ತಲ್ಲಿ ನೀವು ದೀಪ ಹಚ್ಚೋ ಟೈಮಲ್ಲಿ ಕೂತ್ಕೊಂಡು ಓದ್ಕೋಬೋದು. ಒಂದು ಅರ್ಧ ಗಂಟೆ ಆಗತ್ತೆ ನೋಡಿರಿ ಎಲ್ಲ ಮುಗಿಯೋಷ್ಟಲ್ಲದು ವಿಷ್ಣು ಸಹಸ್ರನಾಮ. ನೆಕ್ಸ್ಟ್ ಇನ್ನೊಂದು ಏನು ಪ್ರಯೋಜನ ಅಂತಂದರೆ ದೀರ್ಘಾಯುಷ್ಯ ಪ್ರಾಪ್ತಿ. ನಾವು ಏಕಾದಶಿ ದಿನ ನೋಡಿರಿ ವಿಷ್ಣು ಸಹಸ್ರನಾಮವನ್ನು ಶ್ರದ್ಧೆ ಭಕ್ತಿಯಿಂದ ಪಠಿಸಿದರೆ ನಮಗೆಲ್ಲ ಆರೋಗ್ಯದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮತ್ತು ವಿಷ್ಣು ದೇವರು ನಮಗೆ ದೀರ್ಘಾಯುಷ್ಯವನ್ನು ಕರುಣಿಸ್ತಾನೆ ಅಂತ ಹೇಳಲಾಗತ್ತೆ ನೋಡಿರಿ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಿಷ್ಣು ಸಹಸ್ರನಾಮದ ಪಠಣ ವ್ಯಕ್ತಿಯನ್ನು ಏನಂತಂದ್ರೆ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿಂದ ಮುಕ್ತನನ್ನಾಗಿ ಮಾಡ್ತದೆ ಅಂತ ನಂಬಿಕೆ. ಮತ್ತು ಏನು ನಮಗೆ ಪ್ರಯೋಜನ ಅಂತ ನೋಡೋದಾದರೆ ಸಂಪತ್ತು ಮತ್ತು ಸಮೃದ್ಧಿ ಕೂಡ ದೊರೀತದೆ ಅಂತ ಹೇಳ್ತಾರೆ. ವಿಷ್ಣು ದೇವರನ್ನು ಏನಂದರೆ ಬ್ರಹ್ಮಾಂಡದ ರಕ್ಷಕ ಅಂತಲೇ ಕರೀತಾರೆ. ಈ ಒಂದು ಬ್ರಹ್ಮಾಂಡವನ್ನು ರಕ್ಷಿಸುವಂಥ ಜವಾಬ್ದಾರಿ ವಿಷ್ಣು ದೇವನ ಮೇಲೆ ಐತಿ. ಹೀಗಾಗಿ ಯಾವುದೇ ವ್ಯಕ್ತಿ ಏಕಾದಶಿ ದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾನೋ ಅವರಿಗೆ ಆರೋಗ್ಯ, ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟದ ಒಂದು ಆಶೀರ್ವಾದವನ್ನು ಕೂಡ ಕೊಡ್ತಾನೆ ವಿಷ್ಣು ದೇವರು ಅಂತ ನಂಬಿಕೆ ಇದೆ ಮತ್ತು ಹೇಳಲಾಗುತ್ತೆ ನೋಡಿರಿ. ನಮ್ಮ ಪುರಾಣಗಳಲ್ಲಿ ಕೂಡ ನಾವು ಕೆಲವೊಂದನ್ನು ನೋಡ್ಬೋದು. ಮತ್ತು ಅದೇ ಥರ ಇನ್ನೊಂದು ಏನಪ್ಪ ಅಂದರೆ ಮುಖ್ಯವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ. ಏಕಾದಶಿ ದಿನ ನಾವು ಈ ಒಂದು ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ದೈಹಿಕವಾಗಿ ಮಾನಸಿಕವಾಗಿ ಶುದ್ಧರಾದ ನಂತರ ಈ ಒಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ಆ ರೀತಿ ಸಹಸ್ರನಾಮವನ್ನು ಪಠಿಸೋದ್ರಿಂದ ಆ ವ್ಯಕ್ತಿ ನೋಡ್ರಿ ಜನನ ಮತ್ತು ಮರಣ ಚಕ್ರದಿಂದ ಮುಕ್ತನಾಗ್ತಾನೆ ಅಂತ ಹೇಳ್ತಾರೆ. ಮರಣದ ನಂತರ ನೋಡ್ರಿ ವ್ಯಕ್ತಿ ಆತನ ಆತ್ಮವನ್ನು ಮೋಕ್ಷ ಪಡ್ಕೊಳ್ತೈತಿ ಅಂತಂದು ಹೇಳ್ತಾರೆ. ಈ ಒಂದು ಸಹಸ್ರನಾಮ ಅವರು ಜೀವಿತಾವಧಿಯಲ್ಲಿ ಪಠಿಸಿದರೆ ಮತ್ತು ಜನನ ಮರಣದ ಬಂಧಗಳಿಂದ ಮುಕ್ತರಾಗಲು ಯಾರು ಬಯಸ್ತಾರೆ ನೋಡ್ರಿ ಅವರು ಸ್ಪೆಷಲಿ ಏಕಾದಶಿ ದಿನ ಈ ಒಂದು ಸಹಸ್ರನಾಮವನ್ನು ಪಠಿಸ್ಬೇಕು. ಮತ್ತು ಕೆಲವ್ರು ನೋಡ್ರಿ ಅವರ ಮಾನಸಿಕ ನೆಮ್ಮದಿಗಾಗಿ ಮತ್ತು ಒಳ್ಳೆಯದಕ್ಕಾಗಿ ಆರೋಗ್ಯಕ್ಕಾಗಿಯೂ ಕೂಡ ಪ್ರತಿನಿತ್ಯನೂ ಪಠಿಸ್ತಾರೆ. ನೀವು ಕೂಡ ನೋಡಿರಿ ಒಂದಷ್ಟು ದಿವಸ ಪಠಿಸಿ ಅದರ ನಿಮ್ಮ ಪ್ರಯೋಜನ ಸಿಗುತ್ತೆ ಅಂತ ಹೇಳ್ತೀನಿ. ಅದರಿಂದ ನಮಗಿನ್ನೂ ಒಳ್ಳೆಯದ. ಈ ಒಂದು ವಿಷ್ಣು ಸಹಸ್ರನಾಮ ಯಾವ ಥರ ಪಠಿಸ್ಬೇಕು ಮತ್ತು ಅದರ ಪ್ರಯೋಜನಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿರಿ. ನೀವು ಕೂಡ ಒಂದು ಸಾರಿ ಪ್ರಯತ್ನ ಮಾಡಿರಿ. ನಾವು ಕೂಡ ಮನೇಲಿ ಆಗಾಗ ಇದನ್ನು ಪಠಿಸ್ತಾ ಇರ್ತೀವಿ. ಮತ್ತು ವಿಶೇಷ ಸಂದರ್ಭಗಳಲ್ಲಿ ಅಲ್ಲದೇ ನಿಮ್ಗೆ ಯಾವಾಗ ಆಗುತ್ತೋ ಮತ್ತು ಏಕಾದಶಿ ದಿನ ಸ್ಪೆಷಲಿ ನಿಮಗೆ ಮಿಕ್ಕಿರೋ ದಿನದಲ್ಲಾಗಿಲ್ಲ ಅಂದರೆ ಏಕಾದಶಿ ದಿನ ನೀವು ಇದನ್ನು ಪಠಿಸ್ಬೋದು. ಮತ್ತು ಪ್ರತಿನಿತ್ಯನೂ ಪಠಿಸೋರಿದ್ದಾರೆ. ಆಗಿಲ್ಲ ಅಂದರೂ ಕೂಡ ನಿಮಗೇನು ಕೆಲವೊಂದು ಸಂದರ್ಭದಲ್ಲಿ ನಿಮಗೇನಾದರೂ ನೆಮ್ಮದಿ ಈ ಥರ ಬೇಕಾಗಿತ್ತಂದ್ರೂ ಕೂಡ ಆ ಟೈಮಲ್ಲಿ ನೀವು ಈ ಒಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಿದ್ರೆ ಭಾರಿ ನೆಮ್ಮದಿ ಅಂತಲೇ ಹೇಳ್ಬೋದು. ನೆಮ್ಮದಿ ಸಿಗುತ್ತೆ ಕೂಡ. ಒಂದು ಅರ್ಧ ಗಂಟೆ ಆಗುತ್ತೆ ನೋಡಿರಿ ಇದನ್ನು ಪಠನೆ ಮಾಡೋದು. ಅದಕ್ಕಿಂತ ಹೆಚ್ಚು ಏನಾಗೋಕ್ಕಿಲ್ಲ. ನೀವು ಅಭ್ಯಾಸ ಇಲ್ಲಾಂದರೆ ಒಂಚೂರು ಲೇಟ್ ಆಗ್ಬೋದು, ಅಷ್ಟೊತ್ತು ಆಗುತ್ತೆ. ಇಲ್ಲಾಂದರೆ ಅದರಲ್ಲಿ ಕೆಲವೊಂದು ಮಂತ್ರಗಳು ಬರ್ತವೆ, ಅದನ್ನಾದರೂ ಕೂಡ ನೀವು ಪಠಣೆಯನ್ನು ಮಾಡ್ಕೋಬೋದು. ಪೂರ್ತಿ ಪಠಣೆ ಮಾಡಿದ್ರೆ ಒಳ್ಳೆಯದು. ಇದಿಷ್ಟು ವಿಷ್ಣು ಸಹಸ್ರನಾಮದ ಒಂದಷ್ಟು ಮಾಹಿತಿ ನೋಡಿರಿ. ಈ ಒಂದು ಮಾಹಿತಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.